ಹಾಯ್ ಗೆಳೆಯರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾವು ಸಕ್ಕರಾಯಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ, ದೇವಸ್ಥಾನಕ್ಕೆ. ದಾರಿ ಮಧ್ಯದಲ್ಲಿ ಬೇಲೂರಿನಲ್ಲಿ ಜಾತ್ರೆ ನಡೀತಾ ಇತ್ತು. ಅದನ್ನು ಮುಗಿಸ್ಕೊಂಡು ನಾವು ಸಕ್ಕರಾಯಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ಕಲ್ಯಾಣಿ ಎಷ್ಟು ತುಂಬಿದೆ ಅಂತ. ಸಹಸ್ರ ಜನರು ಜಾತ್ರೆಗೆ ಬಂದಿದ್ರು ನೋಡಿ. ಇವಾಗ ನಾವು ಸಕ್ಕರಾಯಪಟ್ಟಣದಲ್ಲಿರುವ ಶ್ರೀ ಶಕುನಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ರಥೋತ್ಸವ ನಡೀತಾ ಇತ್ತು, ನೀವು ನೋಡ್ಬೋದು. ರಥ ನಿಲ್ಲಿಸಿದ್ದಾರೆ, ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ. ಪಕ್ಕದಲ್ಲಿ ವಾದ್ಯಗಳು ಮೊಳಗುತ್ತಿದೆ ನೋಡು. ಹಸಿಗೆ ಎಲ್ಲ ಕೊಡ್ತಾ ಇದ್ದಾರೆ ಹಸುಗಳಿಗೆ. ನೋಡ್ಬೋದು ಮಂಟಪ ಎಲ್ಲ ಪೇಂಟಿಂಗ್ ಮಾಡಿ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಸುಮಾರು 500 ವರ್ಷದ ಹಳೆಯ ದೇವಸ್ಥಾನವಾಗಿದ್ದು ಇತಿಹಾಸದಲ್ಲಿ ಪ್ರಪ್ರಥಮವಾಗಿದೆ. ನೀವು ನೋಡ್ಬೋದು ಎಲ್ಲ ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ ಉತ್ಸವಕ್ಕೋಸ್ಕರ. ನಾವು ಹೋದಾಗ ಭಕ್ತಾದಿಗಳು ಪೂಜೆ ಆಯೋಜನೆ ಮಾಡಿದ್ರು, ನೋಡ್ಬೋದು ನೀವು. ಭಕ್ತಾದಿಗಳು ಪೂಜೆ ಆಯೋಜನೆ ಮಾಡಿದ್ದಾರೆ, ನೋಡ್ಬೋದು ನೀವು. ಎದುರುಗಡೆ ವಾದ್ಯಗಳು ಮೊಳಗುತ್ತಿದೆ ನೋಡಿ. ನೋಡ್ಬೋದು ಹೆಂಗಿದೆ, ತುಂಬ ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ. ರಥವನ್ನು ಬಾಳೆಕಂದು ಮತ್ತು ಬಾಳೆದೆಲೆ ಹೂವು ಎಲ್ಲದಲ್ಲೂ ಅಲಂಕಾರ ಮಾಡಿದ್ದಾರೆ. ಹೊರಗಡೆಯ ದೃಶ್ಯ ಥರ ಇದೆ ದೇವ್ರದ್ದು. ಹೊಸದಾಗಿ ರಥವನ್ನು ನಿರ್ಮಾಣ ಮಾಡ್ತಾ ಇದ್ರು, ನೋಡ್ಬೋದು ನೀವು. ಅತ್ಯುತ್ತಮವಾದ ಬೀಟೆ ಮರದಿಂದ ಮಾಡಿದ್ದಾರೆ. ಅಕ್ಕಪಕ್ಕ ಸಿಂಹಗಳನ್ನು ಅಲಂಕಾರ ಮಾಡಿ ಮಧ್ಯದಲ್ಲಿ ದೇವರನ್ನು ಕೆತ್ತಲಾಗಿದೆ. ಅದ್ಭುತವಾದ ಕೆತ್ತನೆಯ ಉಳ್ಳ ದೇವರು ನೋಡಿ. ಮಂಟಪ ಇದೇನೆ, ಒಳಗಡೆ ಮಂಟಪ ಇದು. ಶ್ರೀ ಶಕುನಿ ರಂಗನಾಥ ಸ್ವಾಮಿ ವಿಗ್ರಹ ಒಳಗಡೆ ಇದೆ, ನೀವು ನೋಡ್ಬೋದು. ಇನ್ನು ವಿಗ್ರಹನ ಇದಕ್ಕೆ ಕೂರಿಸಿಲ್ಲ, ಬರೀ ರಥ ಮಾತ್ರ ಇದೆ. ಒಳಗಡೆನೇ ದೃಶ್ಯ ಇದು. ರಂಗನಾಥ ಸ್ವಾಮಿ ದೇವಸ್ಥಾನದ ಒಳಗಡೆ ದೃಶ್ಯ ಇದು. ಸಹಸ್ರ ಜನ ಭಕ್ತಾದಿಗಳು ಇಲ್ಲಿಗೆ ಬಂದು ದೇವರನ್ನ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ ನೋಡಿ. ಅದ್ಭುತವಾದ ರಂಗನಾಥ ಸ್ವಾಮಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಬೇಡ್ಕೊಂಡು ನಾವು ಹೊರಗಡೆ ಬಂದು ನೋಡಿ. ಹೊರಗಡೆ ನೀವು ಉಳ್ಕೊಳ್ಳೋಕ್ಕೋಸ್ಕರ ರೂಮ್ಗಳೆಲ್ಲ ಇದ್ದಾವೆ, ನೀವು ಬರ್ಬೋದು, ಬಂದಿಲ್ಲೆಲ್ಲ ಉಳ್ಕೋಬೋದು. ಒಂದ್ಸಲ ಭೇಟಿ ಮಾಡಿ. ಇದು ಚಿಕ್ಕಮಗಳೂರು ಜಿಲ್ಲೆ ಸಕ್ಕರಾಯಪಟ್ಟಣ ಅಂತ, ಕಡೂರು ತಾಲೂಕು. ಒಂದ್ಸಲ ಬಂದು ಭೇಟಿ ಮಾಡಿ. ಅದ್ಭುತವಾದ ದೇವಸ್ಥಾನ ಇದು. ಪಕ್ಕದಲ್ಲೇ ಆಂಜನೇಯ ದೇವಸ್ಥಾನ ಇದೆ, ನೋಡ್ಬೋದು ನೀವು. ಆಂಜನೇಯ ಅದ್ಭುತವಾದ ವಿಗ್ರಹ ಉಳ್ಳ ಜನಪ್ರಿಯವಾದ ವಿಗ್ರಹ ಇದು. ಇತಿಹಾಸ ಉಳ್ಳ ದೇವಸ್ಥಾನ ಆಗಿದ್ದು ನೀವು ನೋಡ್ಬೋದು. ಹಳ್ಳಿ ಮರ, ಸುಮಾರು 500 ವರ್ಷದ ಹಳೆಯ ಹಳ್ಳಿ ಮರ ಇದು ದೇವ್ರದ್ದು. ನೀವು ನೋಡ್ಬೋದು ಎಷ್ಟು ಹಸುರಾಗಿ ಕಾಣ್ತಾ ಇದೆ ನೋಡಿ. ನೀವೇನು ನೋಡ್ತೀರ, ಶ್ರೀ ರಾಮೇಶ್ವರ ದೇವಸ್ಥಾನ ಇದು. ತುಂಬ ದೇವಸ್ಥಾನಗಳಿದ್ದಾವೆ. ಇಲ್ಲಿಗೆ ಬಂದರೆ ತುಂಬ ಪ್ರಶಸ್ತವಾದ ಜಾಗ ಇದು, ನೆಮ್ಮದಿ ಸಿಗುತ್ತೆ. ಒಂದ್ಸಲಿ ಭೇಟಿ ಮಾಡಿ. ನಾವು ಹೋದಾಗ ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಗುತ್ತಾ ಇರಿ, ಜೋಪಾನವಾಗಿರಿ. ನಮಸ್ಕಾರ.